ಸೈಂಟಿ ಅವನಿರಿ 6.0 ಟ್ಯಾಲೆಂಟ್ ಹಂಟ್ ಅಂತರ್ಜಾಲ ವಿಜ್ಞಾನ ಪ್ರದರ್ಶನ ಹೊಸತನ್ನ ಸಾಧಿಸಲು ಕುತೂಹಲ, ಧೈರ್ಯ ಮತ್ತು ಕೌಶಲ್ಯತೆ ಅತಿ ಮುಖ್ಯ. ಆರ್ಸಿಯು ರಿಜಿಸ್ಟ್ರಾರ್ ಸಂತೋಷ್ ಕಾಮಗೌಡ್ ಕರೆ. ಹೌದು, ಕುತೂಹಲ, ಧೈರ್ಯ ಮತ್ತು ಕೌಶಲ್ಯತೆಯೊಂದಿಗೆ ವಿದ್ಯಾರ್ಥಿಗಳು ಧೈರ್ಯದಿಂದ ಮುನ್ನುಗ್ಗಿ ಹೊಸತನವನ್ನು ಆವಿಷ್ಕರಿಸಲು ಮುಂದೆ ಬರಬೇಕು ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸಂತೋಷ್ ಕಾಮಗೌಡ್ ಕರೆ ನೀಡಿದರು. ಶುಕ್ರವಾರದಂದು ಬೆಳಗಾವಿಯ ರಾಜ ಲಕ್ಕಮ್ಮನಗೌಡ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಸಿವಿ ರಾಮನ್ ಆಡಿಟೋರಿಯಂನಲ್ಲಿ ಬೆಳಗಾವಿಯ ಕೆಎಲ್ಇ ಸೊಸೈಟಿಯ ರಾಜ ಲಕ್ಕಮ್ಮನಗೌಡ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ವತಿಯಿಂದ ಸೈಂಟಿ ಅವನರಿ 6.0 ಟ್ಯಾಲೆಂಟ್ ಹಂಟ್ ಅಂತರ್ಜಾಲ ವಿಜ್ಞಾನ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾವಿದ್ಯಾಲಯದ ಚೇರ್ಮನ್ರಾದ ಲಿಂಗೌಡ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ಮುಖ್ಯ ಅತಿಥಿಗಳಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸಂತೋಷ್ ಕಾಮಗೌಡ್, ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಮಾಜಿ ಸಚೇತಕ ಮಹಾಂತೇಶ್ ಕವಟಗಿಮಠ್ ಸೇರಿದಂತೆ ಇನ್ನುಳಿದ ಗಣ್ಯರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯ ಅತಿಥಿಗಳಾದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸಂತೋಷ್ ಕಾಮಗೌಡ್ ಅವರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಜೀವನದಲ್ಲಿ 3 ಕುತೂಹಲ, ಧೈರ್ಯ ಮತ್ತು ಕೌಶಲ್ಯತೆ ಅತ್ಯಂತ ಮಹತ್ವದ್ದು. ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದಾಗ ತಮ್ಮೆಲ್ಲಾ ಯೋಜನೆಗಳನ್ನು ಬದಿಗಿಟ್ಟು ಕುದುರೆಗೆ ಲಗಾಮು ಹಾಕಿದಂತೆ ಕೇವಲ ಒಂದೇ ದಾರಿಯಲ್ಲಿ ನಡೆಯುತ್ತಿದ್ದರೆ ಆ ವೇಳೆ ಕುತೂಹಲ, ಧೈರ್ಯ ಮತ್ತು ಕೌಶಲ್ಯತೆ ಎಲ್ಲವೂ ಮರೆಮಾಚಿ ಬಿಡುತ್ತದೆ. ಆದರೆ ವಿದ್ಯಾರ್ಥಿಗಳು ಧೈರ್ಯದಿಂದ ಹೊಸತನ ಆವಿಷ್ಕರಿಸಲು ಮುಂದೆ ಬರಬೇಕು ಎಂದು ಕರೆ ನೀಡಿದರು. ಕಾಕಾ ಇಲ್ಲಲ್ಲ, ದೊಡ್ಡಪ್ಪ, ದೊಡ್ಡಜ್ಜ, ಯಾವ ಕಡೆನೂ ರಿಲೇಷನ್ ಇಲ್ಲ. ಆಲ್ಬರ್ಟ್ ಐನ್ಸ್ಟೈನ್ ಎಲ್ಲಾದ್ರೂ ರಿಲೇಷನ್ ನಮಗೆ ಇಲ್ಲ. ಥಾಮಸ್ ಅಲ್ವಾ ಎಡಿಸನ್ ಯಾವ ಕಡೆ ಮಾಮ, ಅಜ್ಜ, ಕಾಕ ಏನಾದ್ರು ದೊಡ್ಡಪ್ಪನ ರಿಲೇಷನ್ ಇಲ್ಲ. ಕೂತ್ಕೊಡ್ರಿ. ಈಗ ಬರ್ರಿ ನೋಡ್ರಿ, ನಾವು ಎಲ್ಲ ಸಾಧಕರನ್ನ ಚೆನ್ನಾಗಿ ನೆನಪಿಟ್ಕೊಂಡಿದೀವಿ ಅಲ್ಲ. ನಮ್ಮ ವಂಶಸ್ಥರು ಯಾರೋ ಪೂರ್ವಿಕರು ಇದ್ರೂ ಕೂಡ ನಂದು ಕೇಳಿದ್ರೆ ನಾನು ಅಷ್ಟೇ ಹೇಳ್ತೀನಿ. ನಾನು ನಮ್ಮ ತಂದೆ ಹೆಸರು, ನಮ್ಮ ಅಪ್ಪನ ಹೆಸರು, ಅಂದ್ರೆ ಅಜ್ಜನ ಹೆಸರು, ಮುತ್ತಜ್ಜನ ಹೆಸರು ಇಷ್ಟೇ ಹೇಳ್ತೀನಿ. ಅದ್ರ ಹಿಂದೆ ನಮ್ಮ ಮುತ್ತಜ್ಜನು ಅಂತದೇನು ಬರ್ದಿಟ್ಟು ಹೋಗುವಂತ ಸಾಧನೆಯನ್ನ ಮಾಡಿಲ್ಲ ಅಲ್ಲ. ಸೊ ಇವತ್ತು ನಮ್ಮ ಈ ಒಂದು ವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಹಮ್ಮಿಕೊಂಡಿದ್ದಾರೆ ಮತ್ತು ಸುಮಾರು 11 ಇವೆಂಟ್ಗಳನ್ನ ಇದರಲ್ಲಿ ಆಯೋಜಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ಬಹಳ ಇಷ್ಟವಾದದ್ದು ಟೆಕ್ನಾಲಜಿ ಇನ್ ಡೇ ಟು ಡೇ ಲೈಫ್, ಫುಡ್, ಹೆಲ್ತ್ ಅಂಡ್ ಹೈಜೀನ್ ಮತ್ತು ಮೆಮೊರಿ ಗೇಮ್ಸ್ ಐ ಯೂಸ್ ಟು ಪ್ಲೇ. ನಾನು ಓದುವಾಗೆಲ್ಲೂ ಅದನ್ನ ಅಳವಡಿಸ್ಕೊಳ್ತೇನೆ. ಮತ್ತೆ ಕ್ವಿಜ್ ಇದೆ, ಗ್ರೂಪ್ ಸಿಂಗಿಂಗ್ ಇದೆ, ಸ್ಕಿಟ್ ಇದೆ, ಪೋಸ್ಟರ್ ಪ್ರೆಸೆಂಟೇಷನ್ ಇದೆ, ಸ್ಲೈಡ್ ಮಾಸ್ಟರ್ ಅಂತ ಮಾಡಿದ್ದಾರೆ, ಆಮೇಲೆ ಡಿಬೇಟ್ ಕಾಂಪಿಟೇಷನ್ ಕೂಡ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡುವುದರ ಉದ್ದೇಶ ಒಂದೇ. ಈಗಾಗಲೇ ಪ್ರಿನ್ಸಿಪಲ್ ಅವರು ಕೂಡ ಎಲ್ಲರೂ ಹೇಳಿದ್ರು, ನಮ್ಮ ನಿತ್ಯ ಜೀವನದಲ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ನಮಗಾಗ್ಲಿ 3 C's ಆರ್ ವೆರಿ ವೆರಿ ಇಂಪಾರ್ಟೆಂಟ್. 3 C. ಒಂದೇದು ಕ್ಯೂರಿಯಾಸಿಟಿ. ಫಸ್ಟ್ ಸಿ ಇಸ್ ಕ್ಯೂರಿಯಾಸಿಟಿ, ಸೆಕೆಂಡ್ ಸಿ ಇಸ್ ಕರೇಜ್, ಅಂಡ್ ಥರ್ಡ್ ಸಿ ಇಸ್ ಕ್ರಿಯೇಟಿವಿಟಿ. ಹೌದಾ? ನಾವೆಲ್ಲ ಅದೇ ಪ್ರಿನ್ಸಿಪಲ್ ಜೊತೆ ನಾವು ಮಾತಾಡ್ತಿದ್ದೆ. ಇವರೆಲ್ಲ ಬಹಳ ಈಗ ಫ್ರೀ ಹ್ಯಾಂಡ್ ಇರ್ತಾರೆ. ಎಲ್ಲಾ ವಿದ್ಯಾರ್ಥಿಗಳು, ನೀವೆಲ್ಲರೂ ಕೂಡ ಎಷ್ಟು ಫ್ರೀ ಆಗಿರ್ತೀರ, ನಿಮ್ ತಲೆಯಲ್ಲಿ ಏನ್ ಬರ್ತದೆ ಅದನ್ನ ವಿಚಾರ ಮಾಡಿ ಇವತ್ತು ಡೆಮೋ ಕೊಟ್ಟಕ್ ಬಂದಿರ್ತೀರಿ, ಮಾತಾಡ್ಲಿಕ್ಕೆ ಬಂದಿರ್ತೀರಿ, ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿರ್ತೀರಿ, ಏನೇನೋ ಎಲ್ಲ ಮಾಡ್ತಿರ್ತೀರಿ. ಒನ್ಸ್ ಯು ಎಂಟರ್ ದ ಏನಪ್ಪಾ ಅಂದ್ರೆ ಮೇನ್ ಸ್ಟ್ರೀಮ್ ಆಫ್ PUC ಫಸ್ಟ್ ಇಯರ್ ಹೋದಾಗ ನೀವು ಯಾವುದೋ ಒಂದು ಸ್ಟ್ರೀಮ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಿ. ಯಾವ್ದೋ ಸೈನ್ಸ್ ಅಂತ ತಗೊಳ್ತೀರಿ, ಯಾರೋ ಕಾಮರ್ಸ್ ಅಂತ ತಗೊಳ್ತೀರಿ, ಯಾರೋ ಆರ್ಟ್ಸ್ ಅಂತ ಹೋಗ್ತೀರಿ, ಬೇರೆ ಇನ್ಯಾವುದೋ ಹೋಗ್ತೀರಿ. ಆವಾಗ ಏನಾಗ್ಬಿಡ್ತದೆ ಹೇಳ್ರಿ, ಆವಾಗ ನಾವು ನಮ್ಮನ್ನ ಕುದುರೆಗೆ ಲಗಾಮು ಹಾಕಿದಂಗೆ ಅದೇ ದಾರಿಯಲ್ಲಿ ಹೋಗ್ತಿರ್ತೀವಿ. ನಮ್ಗೆ ಕ್ಯೂರಿಯಾಸಿಟಿನೂ ಇರಂಗಿಲ್ಲ, ಕ್ರಿಯೇಟಿವಿಟಿನೂ ಇರಂಗಿಲ್ಲ, ಮಾಡುವಂತಹ ಕರೇಜು ಕೂಡ ಇರಂಗಿಲ್ಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೀವು ಇವತ್ತು ಈ ನಮ್ಮ RLS ಕಾಲೇಜ್ಗೆ ಬಂದು ಇದನ್ನ ಯಾವಾಗಲೂ ನಿಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡಿ ಇಟ್ಕೊಳ್ಬೇಕು, ನೆನಪಿನಲ್ಲಿ ಖಂಡಿತವಾಗಿ ಇಟ್ಕೊಳ್ಬೇಕು. 100%. 3 C. ಯು ಶುಡ್ ಬಿ ಯು ಶುಡ್ ಹ್ಯಾವ್ ದ ಕ್ಯೂರಿಯಾಸಿಟಿ, ಯು ಶುಡ್ ಕರೇಜ್ ಇರ್ಬೇಕು. ಮನುಷ್ಯನಿಗೆ ಏನಾದ್ರು ಕರೇಜ್ ಇರಬೇಕು. ನಿಮಗೆ ಕ್ಯೂರಿಯಾಸಿಟಿ ಇದೆ, ನಾನು ಏನಾದ್ರು ಹೊಸದು ಮಾಡಬೇಕು, ಹೊಸದನ್ನ ಆವಿಷ್ಕಾರ ಮಾಡಬೇಕು, ಹೊಸದರಲ್ಲಿ ನಾನು ಭಾಗಿಯಾಗಬೇಕು, ನನ್ನದೇ ಐಡಿಯಾಗಳನ್ನ ಈ ಜಗತ್ತಿಗೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅಂತ ಇರ್ತದ. ಆದ್ರೆ ಅದನ್ನ ಹೊರಗಡೆ ಹೇಳಕ್ ಧೈರ್ಯನೇ ಇರಂಗಿಲ್ಲ ನಿಮಗೆ. ಈ ಸಂದರ್ಭದಲ್ಲಿ RLS ಮಹಾವಿದ್ಯಾಲಯದ ಪ್ರಾಂಶುಪಾಲರು, ಉಪನ್ಯಾಸಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು.